ನಮಸ್ಕಾರ ಸ್ನೇಹಿತರೆ, ನಿನ್ನೆ ವಿಧಾನ ಪರಿಷತ್ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಗೆದ್ದಿದೆ, ಹಾಗೇನೆ ಬಿಜೆಪಿ 2 ಸ್ಥಾನಗಳಲ್ಲಿ ಗೆದ್ದಿದೆ. ಜೆಡಿಎಸ್ಗೆ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಗೊತ್ತಿದೆ, ನಿಮ್ ಕ್ರಾಸ್ ವೋಟಿಂಗ್ ನಡೆದಿರುವಂತಹ ಇದು ಎಕ್ಸ್ಪೆಕ್ಟೆಡ್, ಅದರಲ್ಲಿ ವಿಶೇಷತೆ ಏನೂ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಗಮನ ಸೆಳೆದಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪುನಃ ಬಿಜೆಪಿ ಬರ್ತಾರ, ಈ ರೀತಿಯಾದಂತಹ ಒಂದು ಸಂಶಯ ಪ್ರಾರಂಭ ಆಗಿದೆ. ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಕೂಡ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಪುನಃ ಪಕ್ಷಕ್ಕೆ ಸೇರಿಸ್ಕೊಳ್ತದ? ಆ ರೀತಿಯಾಗುವಂತ ಸಾಧ್ಯತೆಗಳಿದೆಯಾ? ಒಂದ್ ವೇಳೆ ಅವ್ರನ್ನ ಪಕ್ಷಕ್ಕೆ ಬರಮಾಡ್ಕೊಳ್ಳೋದಾದ್ರೆ BY ವಿಜಯೇಂದ್ರ ಅವರ ಕತೆ ಏನು, ಅವ್ರ ಬಗ್ಗೆ ಮತ್ತು ಯಡಿಯೂರಪ್ಪನವರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡೋದನ್ನ ನಿಲ್ಲಿಸ್ತಾರ? ಈ ರೀತಿಯಾದಂತಹ ಸಂಶಯ ಸಹಜವಾಗಿ ಬರ್ತಾರೆ. ಅದೇನಿರಲಿ, ಸದ್ಯಕ್ಕೆ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪುನಃ ಬಿಜೆಪಿಗೆ ಮರಳ್ತಾ ಇದ್ದಾರೆ ಅಂತೇಳಿ. ಈ ರೀತಿಯಾದಂತಹ ಸುದ್ದಿಗಳು ಹರಡ್ಲಿಕ್ಕೆ ಕಾರಣ ಏನು? ಒಂದ್ ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಗೆ ಮರಳಿದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅದು ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರಬಹುದು? ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತೇನೆ. ಸ್ನೇಹಿತರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರು ಏನ್ ಅನಿಸ್ತದೋ ಅದನ್ನ ನೇರವಾಗಿ ಹೇಳುವಂತ ಮನುಷ್ಯ. ಯಾವುದೇ ಕಾರಣಕ್ಕೆ ತಮ್ಮ ನಾಲಿಗೆಗೆ ಲಗಾಮನ್ನ ಹಾಕದೇ ಇರದಿದ್ರಿಂದಾಗಿ ಅವರು ಇವತ್ತು ಬಿಜೆಪಿಯಿಂದ ಹೊರ ಹೋಗ್ಬೇಕಾಗಿ ಬಂದಿದೆ. ಸದ್ಯಕ್ಕೆ ಅವರು ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಈ ರೀತಿಯಾಗಿ ಉಚ್ಚಾಟನೆ ಆಗ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಅವರು ಪದೇ ಪದೇ ಕೊಡ್ತಾ ಇದ್ದಂತ ಹೇಳಿಕೆ. ನಿಮ್ಗೆ ಗೊತ್ತಿದೆ, ಯಾವಾಗ್ಲೂ ಅವರು ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನ ವಿರೋಧಿಸ್ಕೊಂಡು ಬಂದಂತವ್ರು. ಅಪ್ಪ ಮಕ್ಕಳು ಸೇರಿ ಕರ್ನಾಟಕವನ್ನ ಲೂಟಿ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಬಿಜೆಪಿಗೆ ಇವರಿಂದಾಗಿ ಹಿನ್ನಡೆ ಆಗ್ತಾ ಇದೆ, ಅವರು ಭ್ರಷ್ಟಾಚಾರಿಗಳು, ಈ ರೀತಿಯಾಗಿ ಸತತವಾದ ಹೇಳಿಕೆಗಳನ್ನು ಕೊಟ್ಕೊಂಡು ಬಂದಂತವ್ರು. ಬಿಜೆಪಿ ಹೈಕಮಾಂಡ್ ಹಲವಾರು ಬಾರಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ನಿಮ್ಗೆ ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ಅವರ ಬಳಿ ಮಾತಾಡಿ, ಹೀಗೆ ಹಾದಿ ಬೀದಿಯಲ್ಲಿ ಸಿಗುವಂತಹ ಪತ್ರಕರ್ತರ ಎದುರುಗಡೆ ಮಾತಾಡಬೇಡಿ, ಈ ರೀತಿಯಾಗಿ ಅವರಿಗೆ ಬಹಳಷ್ಟು ಬಾರಿ ವಾರ್ನಿಂಗ್ ಅನ್ನು ಕೊಟ್ಟರು. ಆದ್ರೆ ಯತ್ನಾಳ್ ಅವರು ಆ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಅವ್ರಿಗೆ ಒಂದು ಅಭ್ಯಾಸ ಇದೆ, ಮೈಕ್ ಅನ್ನು ನೋಡಿದ ತಕ್ಷಣ ಏನಾದ್ರೂ ಒಂದು ಹೇಳಿಕೆಗಳನ್ನು ಕೊಟ್ಬಿಡ್ಬೇಕು. ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇದಾರಲ್ಲ, ಅವರಿಗೂ ಕೂಡ ಅದೇ ರೀತಿಯಾದಂತ ಕಾಯಿಲೆ ಇದೆ. ಮೈಕ್ ಅನ್ನು ನೋಡಿದ ಕೂಡಲೇ ಏನಾದ್ರೂ ಒಂದು ಹೇಳಬೇಕು. ಇಲ್ಲಿ ಜೂನಿಯರ್ ಖರ್ಗೆ ಅವರು ಸಾಮಾನ್ಯವಾಗಿ RSS ನ ಬೈತಾರೆ, ನರೇಂದ್ರ ಮೋದಿ ಅವ್ರನ್ನ ಬೈತಾರೆ, ಇದನ್ನ ನೀವು ನೋಡಿದ್ದೀರಾ. ಅದೇ ರೀತಿಯಲ್ಲಿ ಯತ್ನಾಳ್ ಅವರು ಸಾಮಾನ್ಯವಾಗಿ ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನ ಬೈಕೊಂಡು ತಿರುಗಾಡ್ತಾರೆ. ಇದು ಅವರಿಗಿರುವಂತಹ ಸಮಸ್ಯೆ. ಇದರಿಂದಾಗಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದವರಿಗೆ ಒಂದು ಅಸ್ತ್ರ ಸಿಕ್ಕದ ರೀತಿಯಲ್ಲಿ ಆಗ್ತಾ ಇತ್ತು. ಪದೇ ಪದೇ ಅವರು ಯತ್ನಾಳ್ ಅವರ ಹೇಳಿಕೆಗಳನ್ನೇ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಇದರಿಂದಾಗಿ ಬಿಜೆಪಿಗೆ ಬಹಳಷ್ಟು ಕಿರಿಕಿರಿ ಆಗ್ತಾ ಇತ್ತು. ಕೊನೆಗೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಆದ್ರೆ ಯತ್ನಾಳ್ ಅಭಿಮಾನಿಗಳಿಗೆ ಒಂದಂತೂ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಮುಂದಿನ ಚುನಾವಣೆ ಒಳಗಡೆ ಯತ್ನಾಳ್ ಅವ್ರನ್ನ ಪುನಃ ಬಿಜೆಪಿಗೆ ಬರಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ, ಒಂದ್ ವೇಳೆ ಯತ್ನಾಳ್ ಅವ್ರನ್ನ ಹೊರಗಿಟ್ಟೆ ಇವ್ರು ಚುನಾವಣೆಗೆ ಹೋದ್ರೆ ಆಗ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗಬಹುದು. ಅದರಲ್ಲಿ ಪ್ರಮುಖವಾಗಿ ಬಿಜಾಪುರ ಮತ್ತು ಅದರ ಸುತ್ತಮುತ್ತ ಇರುವಂತಹ 1-2-3 ಜಿಲ್ಲೆಗಳಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉತ್ತಮವಾದಂತ ಹಿಡಿತವಿದೆ. ನೀವು ನೋಡಿರ್ತೀರಾ, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಯತ್ನಾಳ್ ವಿಜಯಪುರದಲ್ಲಿ ಪ್ರಚಾರ ಮಾಡೋದಕ್ಕಿಂತ ಜಾಸ್ತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಅಲ್ಲಿಯ ಅಭ್ಯರ್ಥಿಗಳ ಪರವಾಗಿ ಭಾಷಣಗಳನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಯತ್ನಾಳ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ವಿಜಯಪುರದಲ್ಲಿ ನಾನು ಗೆದ್ದೇ ಗೆಲ್ತೇನೆ, ನನ್ನ ಜೊತೆ ಇನ್ನೊಂದಿಷ್ಟು ಜನರನ್ನು ನಾನು ಗೆಲ್ಸ್ಲಿಕ್ಕೆ ಸಹಾಯ ಮಾಡಬೇಕು. ಈ ರೀತಿಯಾಗಿ ಅವರು ಯೋಚನೆ ಮಾಡಿಕೊಂಡು ಹಲವಾರು ಕ್ಷೇತ್ರಗಳಲ್ಲಿ ಪ್ರಚಾರದಲ್ಲಿ ನಿರತರಾಗಿದ್ರು. ಇದನ್ನ ನೀವು ಗಮನಿಸಿರ್ತೀರಾ. ಯತ್ನಾಳ್ ಅವರಿಗೆ ಆ ಭಾಗದಲ್ಲಿ ಅಷ್ಟೊಂದು ಹಿಡಿತಾ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಇವರು ಪ್ರಖರ ಹಿಂದುತ್ವವಾದಿ. ಮುಲಾಜಿಲ್ದೆ ಹಿಂದೂಗಳ ಪರವಾಗಿ, ಹಿಂದುತ್ವದ ಪರವಾಗಿ ಮಾತಾಡುವಂತಹ ನಾಯಕ ಯಾರಾದ್ರೂ ಇದ್ರೆ ಅದು ಯತ್ನಾಳ್ ಅಂತ ಕೊಂಡೆ ಹೇಳ್ಬೋದು. ಇಂತಹ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಹೊರಗಿಟ್ಟು ಮುಂದಿನ ಚುನಾವಣೆಗೆ ಹೋದ್ರೆ ಖಂಡಿತವಾಗಿ ತಮಗೆ ಡ್ಯಾಮೇಜ್ ಆಗ್ತದೆ ಅನ್ನೋದು ಬಿಜೆಪಿ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ತಕ್ಷಣ ಅವ್ರನ್ನ ವಾಪಸ್ ತಗೊಳ್ಳಿಕ್ಕಾಗಲ್ಲ. ಅದಕ್ಕೂ ಕೂಡ ಒಂದು ಸಮಯ, ಸಂದರ್ಭ ಒದಗಿ ಬರಬೇಕು. ಈಗ ಆ ಸಮಯ ಒದಗಿ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ನಿನ್ನೆ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ಪರವಾಗಿ ಮತವನ್ನ ಚಲಾಯಿಸಿದ್ರು, ಅಂದ್ರೆ ಬಿಜೆಪಿಗೆ ಮತವನ್ನ ಚಲಾಯಿಸಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನವರು ಅದನ್ನ ಅಬ್ಜೆಕ್ಷನ್ ಮಾಡಿದ್ರು. ಯಾಕಂದ್ರೆ ಈ ಹಿಂದೆ ಯತ್ನಾಳ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರಿಗೆ ಒಂದು ಪತ್ರವನ್ನ ಬರೆದಿದ್ರು. ಈ ಚುನಾವಣೆಯಲ್ಲಿ ನಾನು ನಿಮ್ಮ ಕ್ಯಾಂಡಿಡೇಟ್ ಯಾರಿದ್ದಾರೆ, ಅಂದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರಿಗೆ ಮತವನ್ನ ಹಾಕ್ತೇನೆ ಅಂತಕೊಂಡು ಪತ್ರವನ್ನ ಬರೆದಿದ್ರಂತೆ. ಆ ಪತ್ರದ ನೆಪವನ್ನು ಇಟ್ಕೊಂಡು ಕಾಂಗ್ರೆಸ್ನವರು ಅಬ್ಜೆಕ್ಷನ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಗೌಪ್ಯ ಮತದಾನ ನಡಿಬೇಕು, ಯಾರೇ ಆಗ್ಲಿ ನಾನು ಇಂಥವ್ರಿಗೆ ವೋಟ್ ಹಾಕ್ತೇನೆ ಅಂತ ಮೊದಲೇ ಅನೌನ್ಸ್ ಮಾಡ್ಕೊಳ್ಳುವಾಗಿಲ್ಲ, ಅಥವಾ ವೋಟ್ ಹಾಕಿದ ಮೇಲೂ ಕೂಡ ಅನೌನ್ಸ್ ಮಾಡುವಾಗಿಲ್ಲ. ಆದ್ರೆ ಇಲ್ಲಿ ಯತ್ನಾಳ್ ಅವರು ಮೊದಲೇ ನಿತಿನ್ ನಬೀನ್ ಅವರಿಗೆ ಪತ್ರ ಬರೆಯುವ ಮುಖಾಂತರ ನಾನು ನಿಮ್ಮ ಪರವಾಗಿದ್ದೇನೆ, ನಿಮ್ಗೆ ವೋಟ್ ಹಾಕ್ತೇನೆ, ಈ ರೀತಿಯಾಗಿ ಹೇಳಿರೋದ್ರಿಂದ ಇವರ ಮತವನ್ನ ಕನ್ಸಿಡರ್ ಮಾಡಬಾರದು.
ಅವರಿಗೆ ಮತದಾನದ ಅವಕಾಶವನ್ನು ಕೊಡಬಾರದು, ಈ ರೀತಿಯಾಗಿ ಅಬ್ಜೆಕ್ಷನ್ ಮಾಡಿದ್ರು. ಆದ್ರೆ ಚುನಾವಣಾಧಿಕಾರಿಗಳು ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಕೊನೆಗೆ ಯತ್ನಾಳ್ ತಮ್ಮ ಮತವನ್ನ ಚಲಾಯಿಸಿದ್ರು. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಯತ್ನಾಳ್ ಅವರು ಕೊಟ್ಟಂತ ಹೇಳಿಕೆ. ಯತ್ನಾಳ್ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಹೌದು, ನಾನು ನಿತಿನ್ ನಬೀನ್ ಅವರಿಗೆ ಪತ್ರವನ್ನ ಬರೆದಿದ್ದೇನೆ, ಹಾಗೇನೆ ಬಿಜೆಪಿ ಹೈಕಮಾಂಡ್ ನಿಂದ ನನಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಬಂದಿತ್ತು, ನೀವು ನಮ್ಮ ಪಕ್ಷದ ಅಭ್ಯರ್ಥಿಗೆ ವೋಟ್ ಹಾಕ್ಬೇಕು ಅಂತೇಳಿ. ಹೈಕಮಾಂಡ್ ಅವರು ಏನ್ ಹೇಳಿದಾರೋ ಅದನ್ನ ನಾನು ಪಾಲಿಸಿದ್ದೇನೆ, ಬಿಜೆಪಿಗೆ ವೋಟ್ ಅನ್ನ ಹಾಕಿದ್ದೇನೆ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಹೈಕಮಾಂಡ್ ಏನ್ ಹೇಳಿದೆ ಅದನ್ನೇ ನಾನು ಪಾಲಿಸಿದ್ದೇನೆ ಅಂತೇಳಿ. ಅಂದ್ರೆ ಇವಾಗ್ಲೂ ಅವರು ಬಿಜೆಪಿಯ ಹೈಕಮಾಂಡ್ ಅನ್ನ ತನ್ನ ಹೈಕಮಾಂಡ್ ಅಂತೇಳಿ ತಿಳ್ಕೊಂಡಿದ್ದಾರೆ. ಹಾಗೇನೆ ಇನ್ನೊಂದು ಮಾತನ್ನ ಹೇಳಿದ್ರು, ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಬಿಜೆಪಿಯ ಚಿಹ್ನೆಯಿಂದ ಗೆದ್ದು ಬಂದಂತವನು, ಹಾಗಾಗಿ ಬಿಜೆಪಿಗೆ ಇನ್ನೂ ಕೂಡ ನನ್ನ ನಿಷ್ಠೆ ಇದೆ, ನನ್ನ ಹೋರಾಟ ಏನಿದ್ರು ಕೂಡ ಅಪ್ಪ ಮಕ್ಕಳ ವಿರುದ್ಧವಾಗಿ, ಅದು ಬಿಟ್ಟು ಬಿಜೆಪಿ ವಿರುದ್ಧವಾಗಿ ನನ್ನ ಹೋರಾಟ ಯಾವತ್ತೂ ಇಲ್ಲ, ನಾನು ಯಾವತ್ತೂ ಕೂಡ ಬಿಜೆಪಿಯವನೇ, ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಈ ಹೇಳಿಕೆಯನ್ನು ಗಮನಿಸಿದಾಗ ಒಂದಂತೂ ಕ್ಲಿಯರ್ ಆಗ್ತಾ ಇದೆ, ಅದೇನು ಅಂತ ಹೇಳಿದ್ರೆ, ಮುಂದಿನ ವಿಧಾನಸಭೆ ಚುನಾವಣೆ ಒಳಗಡೆ ಯತ್ನಾಳ್ ಅವರು ಪುನಃ ಬಿಜೆಪಿ ಪಕ್ಷಕ್ಕೆ ಮರಳುತ್ತಾರೆ ಅಂತೇಳಿ. ವಿಜೇಂದ್ರ ಮತ್ತು ಅವರ ನಡುವೆ ಇರುವಂತಹ ಸಮಸ್ಯೆ ಏನಿದೆ ಅದನ್ನ ಪರಿಹಾರ ಮಾಡಲಿಕ್ಕೆ ಬಿಜೆಪಿ ಹೈಕಮಾಂಡ್ ಪ್ರಯತ್ನ ಪಡಬಹುದು. ಬೇರೆ ಏನೂ ಇಲ್ಲ, ಯತ್ನಾಳ್ ಅವರಿಗೆ ಹೋದಲ್ಲಿ ಬಂದಲ್ಲಿ ಅವರ ವಿರುದ್ಧವಾಗಿ ಹೇಳಿಕೆ ಕೊಡಬೇಡಿ, ಸ್ವಲ್ಪ ಸೈಲೆಂಟ್ ಆಗಿರಿ, ಅಷ್ಟು ಮಾಡಿದ್ರೆ ಸಾಕು ಅಂತ ಹೇಳ್ಕೊಂಡು ಅವರಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡುವಂತ ಸಾಧ್ಯತೆ ಇದೆ. ಇದ್ರ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, BY ವಿಜಯೇಂದ್ರ ಅವರ ಅಧ್ಯಕ್ಷ ಪದವಿಯ ಅವಧಿ ಅದು ನಾಡಿದ ಅಕ್ಟೋಬರ್ಗೆ ಮುಗಿತಾ ಇದೆ. ನವೆಂಬರ್ ನಂತರ ಹೊಸ ಅಧ್ಯಕ್ಷರು ಪದಾರ್ಪಣೆ ಮಾಡಬೇಕಾಗ್ತದೆ. ವಿಜಯೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡ್ತಾರ ಅಥವಾ ಬೇರೆ ಅಧ್ಯಕ್ಷರನ್ನು ನೇಮಕ ಮಾಡ್ತಾರ, ಅದನ್ನು ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಾಕಂದ್ರೆ ಆ ರೀತಿಯಾದಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದ್ ವೇಳೆ ಅಧ್ಯಕ್ಷರ ಬದಲಾವಣೆ ಆದ್ರೆ ಆಗ ಯತ್ನಾಳ್ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರೋದಿಲ್ಲ. ಯಾಕಂದ್ರೆ ಯತ್ನಾಳ್ ಅವರು ಮೊದ್ಲಿಂದಾನು ವಿರೋಧಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, BY ವಿಜಯೇಂದ್ರ ಅವ್ರನ್ನ ಯಾಕೆ ನೀವು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ, ಬೇರೆ ಯಾರನ್ನಾದ್ರೂ ಮಾಡಬೇಕಿತ್ತು, ಈತ ಭ್ರಷ್ಟಾಚಾರಿ, ಆತನನ್ನ ಯಾಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ, ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಂತವ್ರು. ಹಾಗಾಗಿ ಒಂದ್ ವೇಳೆ ವಿಜಯೇಂದ್ರ ಅವ್ರನ್ನ ಬದಲಾಯಿಸಿ ಬೇರೆ ಇನ್ಯಾರನ್ನಾದ್ರೂ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಆಗ ಯತ್ನಾಳ್ ಅವರ ದಾರಿ ಸುಗಮವಾಗ್ತದೆ. ಹಾಗೇನೆ ಯತ್ನಾಳ್ ಒಂದ್ ವೇಳೆ ಈ ಪಕ್ಷಕ್ಕೆ ವಾಪಸ್ ಬಂದ್ರೆ ಆಗ ಉಂಟಾಗಬಹುದಾದಂತ ಪರಿಣಾಮ ಏನು ಕೇಳಿದ್ರೆ, ಹಿಂದೂಗಳ ಮತ ಒಂದಿಷ್ಟು ಕ್ರೋಢೀಕರಣಗೊಳ್ಳುತ್ತದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಕೆಲವರಿಗೆ ಯತ್ನಾಳ್ ಅವ್ರನ್ನ ಹೊರಗಡೆ ಹಾಕಿರ್ಲಿಕ್ಕೆ ಹೋಗಿ ಬಹಳಷ್ಟು ಜನ ಅಸಮಾಧಾನ ಪಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂತವ್ರು, ಇಂತಹ ನಾಯಕನನ್ನ ಬಿಜೆಪಿ ಹೊರಗಡೆ ಹಾಕಿದ್ರಿಂದಾಗಿ ಬಹಳಷ್ಟು ಜನ ನೊಂದ್ಕೊಂಡಿದ್ದಾರೆ. ಅವರು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನ್ಯೂಟ್ರಲ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರ್ತಾ ಇತ್ತು, ಅಥವಾ ಬಿಜೆಪಿಗೆ ವಿರುದ್ಧವಾಗಿ ವೋಟ್ ಹಾಕುವಂತ ಚಾನ್ಸಸ್ ಕೂಡ ಇರ್ತದೆ. ಅಂತವ್ರನ್ನ ಸಮಾಧಾನ ಪಡಿಸಬೇಕು ಅಂತ ಹೇಳಿದ್ರೆ ಯತ್ನಾಳ್ ಅವ್ರನ್ನ ಪಾರ್ಟಿಗೆ ವಾಪಸ್ ತಗೋಬೇಕು. ಒಂದ್ ವೇಳೆ ಯತ್ನಾಳ್ ಅವರು ಪುನಃ ಪಕ್ಷಕ್ಕೆ ಬಂದ್ರೆ ಆಗ ಇಡೀ ರಾಜ್ಯದಲ್ಲಿ ಹಿಂದೂಗಳು ಸ್ವಲ್ಪ ಸಮಾಧಾನ ಪಟ್ಕೊಳ್ತಾರೆ. ಏನೇ ಆಗ್ಲಿ ಹಿಂದೂಗಳ ಪರವಾಗಿ ಮಾತಾಡುವಂತಹ ಒಬ್ಬ ನಾಯಕನನ್ನ ಪಕ್ಷಕ್ಕೆ ವಾಪಸ್ ತಗೊಂಡಿದಾರಲ್ಲ, ಹಾಗಾಗಿ ನಾವು ಬಿಜೆಪಿ ಸಪೋರ್ಟ್ ಮಾಡಬೇಕು, ಈ ರೀತಿಯಾಗಿ ಯೋಚನೆ ಮಾಡುವ ಮುಖಾಂತರ ಬಿಜೆಪಿಯ ಪರವಾಗಿ ನಿಲ್ಲುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಇದರಿಂದಾಗಿ ಖಂಡಿತವಾಗಿ ಬಿಜೆಪಿಗೆ ಪ್ಲಸ್ ಆಗ್ತದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಆನೆ ಬಲ ಬಂದ ರೀತಿಯಲ್ಲಿ ಆಗ್ತದೆ. ಇದು ಯತ್ನಾಳ್ ಅವರ ವಿಷಯವಾದ್ರೆ, ಇನ್ನೊಬ್ಬ ಬಿಜೆಪಿಯ ನಾಯಕ ಈಶ್ವರಪ್ಪನವರನ್ನು ಕೂಡ ಅಷ್ಟೇ ಸದ್ಯಕ್ಕೆ ಪಕ್ಷದಿಂದ ಹೊರಹಾಕಿದ್ದಾರೆ. ಈಶ್ವರಪ್ಪನವರನ್ನು ಕೂಡ ಪುನಃ ಪಕ್ಷಕ್ಕೆ ಕರೆ ತರುವಂತ ಸಾಧ್ಯತೆ ಇರ್ತದೆ. ಇಲ್ಲಿ ಈಶ್ವರಪ್ಪನವ್ರನ್ನ ಪುನಃ ಪಕ್ಷಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಪಕ್ಷಕ್ಕೆ ಏನ್ ಲಾಭ ಆಗ್ತದೆ ಕೇಳಿದ್ರೆ, ಈಗ ನಿಮ್ಗೆ ಗೊತ್ತಿದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ, ಸದ್ಯಕ್ಕಂತೂ ಅವರು ನೇಪಥ್ಯಕ್ಕೆ ಸರಿದಿದ್ದಾರೆ. ಒಮ್ಮೆ ಅವರು ರಾಜೀನಾಮೆ ಕೊಟ್ಟ ಮೇಲೆ ಎಲ್ಲಿಯೂ ಕೂಡ ಅಷ್ಟೊಂದು ಕಾಣಿಸ್ಕೊಳ್ತಾ ಇಲ್ಲ ಸಿದ್ದರಾಮಯ್ಯ, ಸ್ವಲ್ಪ ರೆಸ್ಟ್ ತಗೊಂತ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಕೂಡ ಕುರುಬರ ನಾಯಕ, ಅದೇ ರೀತಿಯಲ್ಲಿ ಈಶ್ವರಪ್ಪನವರು ಕೂಡ ಕುರುಬ ಸಮುದಾಯಕ್ಕೆ ಸೇರಿದಂತವ್ರು. ಒಂದ್ ವೇಳೆ ಈಶ್ವರಪ್ಪನವ್ರನ್ನ ವಾಪಸ್ ಪಕ್ಷಕ್ಕೆ ತಗೊಂಡ್ರೆ ಅವ್ರ ಜೊತೆಗೆ ಒಂದಿಷ್ಟು ಕುರುಬರ ಮತಗಳು ಕೂಡ ಬಿಜೆಪಿಗೆ ವಾಪಸ್ ಬರುವಂತ ಸಾಧ್ಯತೆ ಇರ್ತದೆ. ಅದಲ್ಲದೆ ಮುಂದಿನ ಚುನಾವಣೆಯಲ್ಲಿ ವಾಡಿಕೆಯಂತೆ ಕಾಂಗ್ರೆಸ್ ಪಕ್ಷ ಸೋತು ಬಿಜೆಪಿ ಮತ್ತು JDS ಮೈತ್ರಿಕೂಟ ಅಧಿಕಾರಕ್ಕೆ ಬರುವಂತ ಸಾಧ್ಯತೆ ಇದೆ. ನಾನು ವಾಡಿಕೆ ಅಂತಲೇ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಪ್ರತಿ 5 ವರ್ಷಕ್ಕೆ ಸರ್ಕಾರ ಬದಲಾಗೋದು ಮಾಮೂಲಾಗ್ಬಿಟ್ಟಿದೆ. ಆದ್ರಿಂದಾಗಿ ನಾನು ಈ ರೀತಿ ಹೇಳ್ತಾ ಇದ್ದೇನೆ. ಒಂದ್ ವೇಳೆ ಆ ರೀತಿ ಏನಾದ್ರು ಆದ್ರೆ ಆಗ ಈಶ್ವರಪ್ಪನವರಿಗೆ ಒಂದು ಪ್ರಮುಖವಾದಂತಹ ಹುದ್ದೆ ಸಿಗಬಹುದು, ಅಥವಾ ಅವ್ರನ್ನ ಮಂತ್ರಿ ಮಾಡಬಹುದು. ಅಂದ್ರೆ ಈಶ್ವರಪ್ಪನವರಿಗೆ ಖಂಡಿತವಾಗಿ ಟಿಕೆಟ್ ಕೊಡ್ತಾರೆ ಅನ್ನೋದು ಇವರ ನಂಬಿಕೆ ಆಗಿರ್ತದೆ. ಒಂದ್ ವೇಳೆ ಆ ರೀತಿ ಅನ್ನೋದ್ರು ಆದ್ರೆ ಆಗ ಕುರುಬ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಕದಾಗುತ್ತದೆ. ಆದ್ರಿಂದ ಕುರುಬರು ಇವರ ಪರವಾಗಿ ನಿಲ್ಲುವಂತ ಸಾಧ್ಯತೆ ಇರ್ತದೆ. ಇದು ಕೂಡ ಬಿಜೆಪಿಯ ಮನಸ್ಸಿನಲ್ಲಿದೆ. ಈಶ್ವರಪ್ಪನವ್ರನ್ನ ವಾಪಸ್ ತರಲಿಕ್ಕೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಯಾಕಂದ್ರೆ ಅವ್ರು ಯಾರ ವಿರುದ್ಧವಾಗಿ ಅಂತ ಹೇಳಿಕೆಗಳನ್ನೇನು ಕೊಟ್ಟವರಲ್ಲ. ಆದ್ರೆ ಯತ್ನಾಳ್ ಅವ್ರದ್ದು ಸ್ವಲ್ಪ ವಿಶೇಷವಾದಂತಹ ಕೇಸ್. ಹಾಗಾಗಿ ಈಶ್ವರಪ್ಪನವ್ರನ್ನ ವಾಪಸ್ ತರೋದ್ರಲ್ಲಿ ಹೈಕಮಾಂಡ್ಗೆ ಅಂತಹ ಸಮಸ್ಯೆ ಏನೂ ಇಲ್ಲ. ಅದೇನೇ ಇರಲಿ, ಸದ್ಯದ ಪರಿಸ್ಥಿತಿಯಲ್ಲಿ
ಬಿಜೆಪಿ ಪಕ್ಷಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಈಶ್ವರಪ್ಪ ಇಬ್ರು ಕೂಡ ಬೇಕಾಗಿರುವಂತಹ ವ್ಯಕ್ತಿಗಳೇ. ಕಾರಣ ಏನು ಅಂತ ಹೇಳಿದ್ರೆ, ಇವರಿಬ್ಬರನ್ನು ಪಕ್ಷಕ್ಕೆ ವಾಪಸ್ ತಗೊಂಡ್ಬಂದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಒಂದಿಷ್ಟು ಹೆಚ್ಚುವರಿ ಮತಗಳು ಬರುವಂತ ಸಾಧ್ಯತೆಗಳಿರ್ತದೆ. ಆದ್ರಿಂದ ಖಂಡಿತವಾಗಿ ಬಿಜೆಪಿ ಈ ಅವಕಾಶವನ್ನ ಬಿಟ್ಕೊಡೋದಿಲ್ಲ ಅನ್ಸ್ತದೆ. ಯತ್ನಾಳ್ ಅವರ ನಾಲ್ಗೆಗೆ ಲಗಾಮ ಹಾಕೋದು ಸ್ವಲ್ಪ ಕಷ್ಟದ ಕೆಲಸವೇ. ಆದ್ರೆ ಈಶ್ವರಪ್ಪನವ್ರ ಜೊತೆ ಅಂತ ಸಮಸ್ಯೆ ಏನಿಲ್ಲ. ಅವ್ರದ್ದೇನೋ ಒಂದೆರಡು ಡಿಮಾಂಡ್ಗಳಿರ್ತದೆ, ಅದನ್ನ ಈಡೇರಿಸಿದ್ರೆ ಸಾಕಾಗೋಗ್ತದೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇವರಿಬ್ರು ಪಕ್ಷಕ್ಕೆ ವಾಪಸ್ ಬರೋದು ಗ್ಯಾರಂಟಿ ಅನಿಸ್ತದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಯತ್ನಾಳ್ ಪುನಃ ಬಿಜೆಪಿ ಪಕ್ಷಕ್ಕೆ ಬರೋದ್ರಿಂದ ಬಿಜೆಪಿಗೆ ಲಾಭ ಆಗ್ತದಾ ಅಥವಾ ನಷ್ಟ ಆಗ್ತದಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.